ಮೈಸೂರಿನ ಹುಣಸೂರಿನಲ್ಲಿ ಹಾಡಹಗಲೇ ಚಿನ್ನ ವಜ್ರಾಭರಣ ದರೋಡೆ ಮಾಡಲಾಗಿದೆ. ಗುಂಡಿನ ದಾಳಿ ನಡೆಸಿ ಚಿನ್ನಾಭರಣದೊಂದಿಗೆ ಆರೋಪಿಗಳು ಪರಾರಿಯಾಗಿದ್ದಾರೆ. 4-5 ಕೋಟಿ ಮೌಲ್ಯದ ಚಿನ್ನ ಹಾಗೂ ವಜ್ರಾಭರಣವನ್ನ ದರೋಡೆ ಮಾಡಿದ್ದಾರೆ. ಮೈಸೂರು ಜಿಲ್ಲೆ ಹುಣಸೂರು ಹೊರವಲಯದಲ್ಲಿ ಈ ಘಟನೆ ನಡೆದಿದ್ದು, ಸ್ಕೈ ಗೋಲ್ಡ್ ಅಂಡ್ ಡೈಮಂಡ್ ಮಳಿಗೆಯಲ್ಲಿ ದರೋಡೆ ಮಾಡಲಾಗಿದೆ. ಬೈಕ್ನಲ್ಲಿ ಬಂದ 5 ಮುಸುಕುದಾರಿಗಳಿಂದ ಈ ದರೋಡೆ ನಡೆದಿದೆ. ಓರ್ವ ದರೋಡೆಕೋರ ಮಾತ್ರ ಹೆಲ್ಮೆಟ್ ಬಿಟ್ಟು ಪರಾರಿಯಾಗಿದ್ದಾನೆ. ಅಂಗಡಿಯಲ್ಲಿ ಮ್ಯಾನೇಜರ್ ಅಸ್ಗರ್ ಮೇಲೆ ಗುಂಡಿನ ದಾಳಿಯನ್ನ ಕೂಡ ಮಾಡಿದ್ದಾರೆ. ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ ಚಿನ್ನದ ಅಂಗಡಿ ಮ್ಯಾನೇಜರ್. ಸ್ಥಳಕ್ಕೆ ಸದ್ಯ ಹುಣಸೂರು ಪೊಲೀಸರು ದೌಡಾಯಿಸಿದ್ದು, ಹುಣಸೂರು ಬಸ್ ನಿಲ್ದಾಣದ ಹಿಂದಿರುವ ಚಿನ್ನದ ಅಂಗಡಿಯಲ್ಲಿ ಪರಿಶೀಲನೆ ಮಾಡುತ್ತಿದ್ದಾರೆ. ಹುಣಸೂರಿನ ಕೋಟ್ಯಾಂತರ ರೂಪಾಯಿ ಮೌಲ್ಯದ ವಜ್ರಾಭರಣವನ್ನ ದರೋಡೆ ಮಾಡಿದ್ದಾರೆ. ಈ ಬಗ್ಗೆ ಎಸ್ಪಿ ವಿಷ್ಣು ಪ್ರಸಾದ್ ಭೇಟಿ ನೀಡಿ ಸ್ಥಳಕ್ಕೆ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ಸದ್ಯ ಸಿಸಿಟಿವಿ ದೃಶ್ಯಗಳನ್ನ ಆಧರಿಸಿಕೊಂಡು ದರೋಡೆಕೋರರ ಪತ್ತೆಗೆ ಬಲೆ ಬೀಸಲಾಗಿದೆ. ಹೊರಗಡೆ ಐತೆ ಸಿ ಕ್ಯಾಮ್ರಾ, ಅದನ್ನ ಆನ್ ಮಾಡಂಗೆ ನೋಡ್ಕೊ ಏನಾಗೈತೆ ನೋಡ್ತಾ ಇದ್ದೀನಿ. ಏನು ಹೊಡೈತಿ, ಯಾವ್ದು ಬಿಡ್ತದೆ ಎಲ್ಲ ಅಂತ ಗೊತ್ತಾಗಲ್ಲ. 10 kg ಮೇಲೆ ಹೋಗುತ್ತೆ. 40 ಲಕ್ಷ ನಮ್ಮ ಕತೆ ಹೇಳಪ್ಪ. ಈಗ ಇಡಲೇಬೇಕಲ್ಲ ಅದು. ಟೈಮ್ಲೈನ್ ಕನ್ನಡ ಹಾಗೂ ಯೂಟ್ಯೂಬ್, ಫೇಸ್ಬುಕ್, ಇನ್ಸ್ಟಾಗ್ರಾಂನಲ್ಲಿ ಜಾಹೀರಾತನ್ನು ನೀಡಲು ಕೂಡಲೇ ಈ ನಂಬರ್ಗೆ ಕರೆ ಮಾಡಿ.